ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುರು ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಗುರು ಇವತ್ತು ನಾವು ಎಲ್ಲಿ ಬಂದೇವಪ್ಪ ಅಂತಂದ್ರ ನಮ್ಮ ವಿಜಯಪುರದ ಮಕರ ಸಂಕ್ರಾಂತಿ ನಿಮಿತ್ತವಾಗಿ ಇವತ್ತು ನಮ್ಮ ಬಿಜಾಪುರ ಶ್ರೀ ಸಿದ್ದೇಶ್ವರ ಜಾತ್ರೆ ಏನೈತಿ. ಬನ್ರಿ ಇವತ್ತ ಜಾತ್ರೆ ಯಾವ ರೀತಿ ಇರ್ತದ ಅಂತ ಫುಲ್ ತೋರಿಸ್ತೀನಿ. ಫುಲ್ ಮಜಾ ಇರ್ತದೆ ಇವತ್ತ, ಕೊನೆವರೆಗೂ ಮಿಸ್ ಮಾಡ್ತಾ ನೋಡ್ತಾ ಇರಿ. ನಡ್ರಿ ಹೋಗೋಣಂತ. ಗುರು ಫೈನಲ್ ಆಗಿ ನಾವು ಈಗ ಜಾತ್ರೆ ಒಳಗ್ ಬಂದವೆ. ನೋಡ್ರಿ ಗುರು ಯಾವ ರೀತಿ ಮಿಂಚಿಂಗ್ ಐತಂತ ಇಲ್ಲಿ ಲೈಟ್. ನೋಡಿದ್ರಲ್ಲ ಗುರು ಯಾವ ರೀತಿ ಜಾತ್ರೆ ನಡೆದಂತ. ಇಲ್ಲಿ ನಮ್ಮ ಬೈ ಬಂದ್ ಕುಡ್ಸ್ಕೊತ ಹಿಂಗೆ ಚಾಲು ಮಾಡೇ ಬಿಟ್ಟಾನ. ಇಲ್ಲಿ ನೋಡ್ರಿ ಯಾವ ರೀತಿ ಆಟ ಗೇಮ್ ಆಡ್ಲಾಕ. ಒಡೆ ಒಡೆ ಮಗ ಒಡೆ ಒಡೆ. ವಾ 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 ಬೆಂಕಿ ಬೆಂಕಿ ಬೈ ಬೆಂಕಿ. ಏ ಬೈ ಬೈ ಹೆಂಗ ಓಡ ಇಟ್ಟ ಗುರಿ ಮಿಸ್ ಆಗಬಾರ್ದು. ಇವರು ನೋಡಿದ್ರಲ್ಲ ನಮ್ಮ ಬೈ ಯಾವ ರೀತಿ ಹೊಡೆದ. ಈಗ ವಾಲಿಬಾಲ್ ಈಗ ವಾಲಿಬಾಲ್ ಐತಿ. ನಮ್ಮ ಬೈ ಒಂದ್ ಚಾನ್ಸ್ ಐತಿ, ಒಂದ್ ಚಾನ್ಸ್ ನಾವು ಒಟ್ಟು ಗ್ಲಾಸ್ ಕಡಬೇಕು. ಈಗ ನಮ್ಮ ಬೈ ಹೊಡಿತಾನಂತ. ಬರ್ರಿ ಬಾರು. ಹಾ ಬೈ ಹೋಗಿ. ನೋಡ್ಬೋದು ರಿಂಗ್. ಈಗ ಇದು ಗೇಮ್ ಐತಲ್ಲ, ರಿಂಗ್ ಹಾಕೋದೈತಿ. ಇಲ್ಲಿ ನಮ್ಮ ಅಣ್ಣಾರ ಅದ ನೋಡ್ರ. ಇಲ್ಲಿ ನಮ್ಮ ಅಣ್ಣಾರ ಈಗ ರಿಂಗ್ ಹಾಕ್ಲತ್ತಾರ. ನೋಡೋಣ ಬರ್ರಿ ಯಾವ ರೀತಿ ಹೋಗಿತಾರ ಅಂತ. ನೋಡೋಣ ಗುರಿ ಯಾವ ರೀತಿ ಹೋಗಿತಾರ ಅಂತ. ಯಾವ್ದಾರ ಒಂದ್ ಜ್ಯೂಸಿನ ಬಾಟ್ಲಿ ಹೊಡೆ ಇವತ್ತು ಫುಲ್ ಪಾರ್ಟಿ. ಹಾ ಕುಂದಿರ್ತಾವ ಹೋಗಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಕರೆಕ್ಟಾಗಿ ಬೀಳ್ಬೇಕದ. ನಾವೊಂದು ಹೋಗಿದ್ದೀನಿ ತೊಂಬ. ನೀನು ಫೈನಲ್ ಹೋಗಿದ್ದೇವೆ. ಅದು ಸ್ವಲ್ಪ ಫೇಲ್ ಆಯ್ತು. ಬನ್ರಿ ಈಗ ನೆಕ್ಸ್ಟ್ ಗೇಮ್ ನಮ್ಮ ಬೈ ಹೋಗಿತಾನೆ. ಈಗ ನಡ್ರಿ ಗುರು ಅಗಳ ಫೇಲ್ ಆಯ್ತು. ಈಗ ಮತ್ತೊಂದ್ಸಲ 50 ರೂಪಾಯಿ ಕೊಟ್ಟು ಮತ್ತೆ ರಿಂಗ್ ತಗೊಳಕತ್ತೇವಿ. ಈ ಸದ್ದ ಈಗ ನಮ್ಮ ಎದರ್ಲ 30 ರೂಪಾಯಿ. ಈಗ ಮತ್ತೆ 30 ರೂಪಾಯಿ ಕೊಟ್ಟು ರಿಂಗ್ಸ್ ತೊಗೊಳತ್ತೇವೆ. ಈಗ ಎಲ್ಲರೂ ಒಂದೊಂದ್ಸಲ ಟ್ರೈ ಮಾಡ್ತೀನಿ ನನ್ನ ಥರ. ಬನ್ನಿ ಈ ಸದ್ದ ಹೆಂಗೆ ಹಾಕ್ತಾರೆ ಎಲ್ಲರೂ ಒಂದೊಂದು ಯಾವ ಥರ ಗುರಿ ಇರ್ತಾರೆ ಅಂತ ನೋಡಿ ಬರ್ರಿ. ಮೊದಲನೇದಾಗಿ ನಮ್ಮ ವಿಜಯಪುರ ಹೋಗಿತಾ ನೋಡ್ರಿ ಈ ಸದ್ದ. ಬೈ ಹೋಗಿ 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 ಸರಿ. ಈ ಸ್ಪ್ರೈಟ್ ಇದಕ್ಕೆ ಸ್ವಲ್ಪ ಕರೆಕ್ಟ್ ಥಮ್ಸ್ ಅಪ್ ಹೊಡಿ, ಇಲ್ಲ ಅಂದ್ರೆ ಜಸ್ಟ್ ಮಿಸ್ ಆಯ್ತು. ಜಸ್ಟ್ ಇನ್ನೊಂದು ಆಯ್ತು. ಆ ಕಡೆ ಅದು ಅದು ಪಂಟ ಸೆಟ್ ಜಸ್ಟ್ ಮಿಸ್ ಆಯ್ತು. ಲಾಸ್ಟ್ನೇ ನಾವು ಹೋಗಿದ್ದೀನಿ ಕೊಡು. ಲಾಸ್ಟ್ನೇ ನಾವು ಹೋಗಿದ್ದೀನಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಎಲ್ಲ ಗೇಮ್ ಆಡ್ ಬಂದೇವಿ. ನಿಜವಾಗ್ಲೂ ಯಾರು ಗೇಮ್ ಆಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಅದ್ರಾಗೆಲ್ಲ ಮೋಸ ಇತ್ತು. ಒಂದು ಏನೇನು ಸಿಗೋದಿಲ್ಲ, ಗೆಲ್ಲೋದು ಇಲ್ಲ. ಸೊ ಅದಕ್ಕೆ ನಾವು ಈಗ ಜಾತ್ರೆ ಒಳಗೆ ಬಂದೇವಿ. ಬಂದ್ರೆ ಹೋಗೋದು ಜಾತ್ರೆ ಈಗ. ಆಯನು ಒಂದ್ಸಲ ಮಲ್ಲಪ್ಪ ಇವ ನೋಡಿ ನಮ್ಮ ಬ್ರದರ ಇನ್ನೂ ಅದರ. ಬೈ ವಿಜಯ್ ಬೈ ಆಯನು. ಹಾಯ್ 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 ಎಲ್ಲರೂ ಹಾಯ್. ಸೊ ಈಗ ನಾವು ಏನು ಹೇಳ್ತೀವಪ್ಪ ಅಂತಂದ್ರೆ ಶ್ರೀ ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೊಂಟೇವೆ. ಅಂದ್ರೆ ಹೋಗ್ತಾರೆ ಜಾಸ್ತಿ ಅಲ್ಲಿ ಹೋಗ್ತಾ ಇರ್ತೀನಿ. ಅದೇ ಹೋಗೋಣ.
ಗುರು ಈಗ ಏನ್ ನೋಡ್ತಾ ಇದ್ರಲ್ಲ ಇಲ್ಲಿ ಸಿದ್ದೇಶ್ವರ ದೇವಸ್ಥಾನ ಇದೆ. ಈಗ ಸ್ವಲ್ಪ ಈವ್ನಿಂಗ್ ಐತಿ, ಹಿಂಗ್ ಕಾಣುತ್ತೆ. ರಾತ್ರಿ ಅಂತೂ ಫುಲ್ ಬೈಕ್ ಕಾಣ್ತದ. ತೋರಿಸ್ತಿರತ್ತ ರಾತ್ರಿ ಯಾವ ರೀತಿ ಇರ್ತದೆ ಅಂತ ಫುಲ್ ಪಿಕ್ಚರ್ ಒಳಗ. ವೇಟ್ ಮಾಡ್ರಿ, ಕೊನೆವರೆಗೂ ನೋಡ್ತಾ ವೇಟ್ ಮಾಡಿ. ಗುರು ಇವತ್ತ ನಾವು ಸಿದ್ದೇಶ್ವರ ಜಾತ್ರೆಗೆ ಬಂದಿದ್ದೇವೆ. ಇಲ್ಲಿ ನಮ್ಮ ಅಭಿಮಾನಿಗಳು ಬಂದಾರ ನೋಡ್ರಿ. ಇಲ್ಲಿ ಅಣ್ಣ ಯಾವ್ರಣ್ಣ? ಮಾಲ್ತಂಡ. ಇದೇ ತರ ಸಪೋರ್ಟ್ ಮಾಡ್ರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ತರ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಬೆಂಬಲ ಇರ್ಲಿ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಎಲ್ಲಾ ಸಪೋರ್ಟ್ ಮಾಡ್ರಿ, ಥ್ಯಾಂಕ್ಸ್ ಅಣ್ಣ, ಫಾಲೋ ಮಾಡ್ರಿ. ಯೂಟ್ಯೂಬ್ ಚಾನಲ್ ಎಲ್ಲ ಲೈಕ್ ಶೇರ್ ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಬಿಡ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಗುರು ಇದೀಗ ಸಿದ್ದೇಶ್ವರ ಜಾತ್ರೆಗೆ 5 ಬರತ್ತಿದ್ದೇವೆ. ಒಂದಿಷ್ಟು ಜನ ಫ್ಯಾನ್ಸ್ ಮೀಟ್ ಆದ್ರು. ನಿಜವಾಗ್ಲೂ ನೋಡಿದಾಗ ಎಷ್ಟು ಖುಷಿ ಆಗ್ತದೆ ಅಂದ್ರೆ ಈ ತರ ಮಾತಾಡ್ಸಿದಾಗ. ನಿಜವಾಗ್ಲೂ ಇದೇ ತರ ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೆಚ್ಚಿನ ರೀತಿಯಲ್ಲಿ ಇರ್ಲಿ. ಬಂದ್ರೆ ಈಗ ನಾವು ಜಾತ್ರೆಗೆ ತೋರಿಸ್ತೀನಂತ ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ ಹೋಗೋಣ. ಸಿದ್ದೇಶ್ವರ ಜಾತ್ರೆ ಅಂದ್ರೆ ನಮ್ಮ ಬಿಜಾಪುರ ಸಿದ್ದೇಶ್ವರ ಜಾತ್ರೆ ಅಂದ್ರೆ ಇಲ್ಲಿ ನಂದಿಕೋಲ್ ಯಾವ ರೀತಿ ಮೆರವಣಿಗೆ ಮಾಡ್ತಾರ. ಇಲ್ಲಿ ಎಲ್ಲಾರು ವೈಟ್ ಅಂಡ್ ವೈಟ್ ಅರ್ಬಿ ಹಾಕೊಂಡ್ಬಿಡ್ತಾರ. ಎಲ್ಲಾರು ವೈಟ್ ಅರ್ಬಿ ಹಾಕೊಂಡು ಇಲ್ಲಿ ಯಾವ ರೀತಿ ನಂದಿ ಮೆರವಣಿಗೆ ಮಾಡ್ತಾರ ಅಂತ ತೋರಿಸ್ತೀನಿ ನೋಡ್ರಿ. ಗುರು ನೋಡಿದ್ರಲ್ಲ ನಂದಿಕೋಲ್ ಯಾವ ರೀತಿ ಮೆರವಣಿಗೆ ಮಾಡ್ತಿರಂತ. ಇನ್ನೊಂದು ವಿಷಯ ಏನಂದ್ರ ನಮ್ಮ ಬಿಜಾಪುರ ಒಳಗ ಗಿಲ್ಲಿನವ ಯಾವ ಲೆವೆಲ್ ಐತಂದ್ರ ನೋಡ್ಬೋದು. ಇಲ್ಲಿ ಕಾಣ್ತದ ನೋಡ್ಬೋದು. ಇಲ್ಲಿ ಜಾತ್ರೆ ಒಳಗ ಯಾವ ರೀತಿ ಪೋಸ್ಟರ್ ಹಾಕ್ಯಾರ. ಗಿಲ್ಲಿದು ಮತ್ತು ಕಾವ್ಯಂದು ಪೋಸ್ಟರ್ ಹಾಕ್ಯಾರ. ಫುಲ್ ಜಾತ್ರೆ ಒಳಗಂತೂ ಫುಲ್ ಬ್ಯಾನರ್ ಒಳಗ ಎಲ್ಲಾ ಕಡೆ ಗಿಲ್ಲಿ ಮಿಂಚ್ತಾ ಇದಾರ. ನಿಮಗೆ ಯಾವ ಕಂಟೆಸ್ಟೆಂಟ್ ಅಂತ ಇಷ್ಟ ಅಂತ, ನೀವು ಗಿಲ್ಲಿ ವೋಟ್ ಹಾಕ್ತಾ ಏನು ಅಂತ ಎಸ್ ಆರ್ ನೋ ಅಂತ ಕಮೆಂಟ್ ಮಾಡಿ. ಮತ್ತೆ ನೋಡ್ತಾ ಇದ್ರಾಗ ಯಾವ ರೀತಿ ಐತಿ ಜಾತ್ರೆ ಅಂದ್ರ ಫುಲ್ ಸಿದ್ದೇಶ್ವರ ಗುಡಿ ಜಾತ್ರೆ ಅಂದ್ರೆ ಫುಲ್ ಜೋರ್ ಜಾತ್ರೆ. ಆದ್ರ ನಮ್ ಬೈ ಬೆಂಗಳೂರ್ ಅಂತ ಜಾತ್ರೆ ನೋಡ್ಲಕ್ಕ ಬಂದಾನ ಇವತ್ತ. ಫುಲ್ ಜೋಶ್ ನಡೆದ, ಫುಲ್ ಜಾತ್ರೆ ಜೋರ್ ನಡೆದ. ನೋಡ್ಬೋದು ಹಿಂದ್ಗಡೆ ಯಾವ ರೀತಿ ಐತಲ್ಲ. ನೋಡ್ರಿ ಪಬ್ಲಿಕ್ ಯಾವ ರೀತಿ ಐತಂತ. ಇನ್ನು ಜಸ್ಟ್ ಈಗ ಹಗಲತ್ತ ಈವ್ನಿಂಗ್ ಐತಿ, ಇನ್ನು ರಾತ್ರಿ ನೋಡ್ಬೋದು ನೀವು ಪಬ್ಲಿಕ್ ಯಾವ ರೀತಿ ಇರ್ತದ, ಯಾವ ರೀತಿ ಲೈಟಿಂಗ್ಸ್ ಮಿಂಚಿಂಗ್ ಯಾವ ರೀತಿ ಇರ್ತದ. ವೇಟ್ ಮಾಡ್ರಿ ಈವ್ನಿಂಗ್ ವರ್ಗು ಮಸ್ತ್ ಬೆಂಕಿ ಕಾಣ್ತದೆ. ನಾ ಇವತ್ತ ವಿಜಯಪುರಲ್ಲಿ ಇದೀನಿ. ವಿಜಯಪುರಲ್ಲಿ ಶ್ರೀ ಸಿದ್ದೇಶ್ವರ ಟೆಂಪಲ್ ಮುಂದೆಗಡೆ ಇದೀನಿ. ಇಲ್ಲಿ ಅಕ್ಷಿತಾ ಮೇಡಮ್ ಅವರು ಒಂದು ಸ್ಟಾಲ್ ಹಾಕಿದ್ರು. ಆ ಸ್ಟಾಲ್ ಮುಂಭಾಗದಲ್ಲಿ ಇದೀನಿ. ಅವರು ಬಂದು ಅಂಗಡಿ ವಿಸಿಟ್ ಮಾಡಿದ್ರು. ಅದಕ್ಕೆ ಈಗ ಅಂಗಡಿಗೆ ಬಂದೇವ್ರಿ. ಬಂದ್ರೆ ಆ ಮೇಡಮ್ ತೋರಿಸ್ತಾರೆ. ಮೇಡಮ್ ನಮಸ್ತೆ. ಮೇಡಮ್ ನಿಮ್ಮ ಅಂಗಡಿ ಬಂದು ವಿಸಿಟ್ ಮಾಡಂದಿದೆ, ಸೊ ಬಂದಿದ್ದೇವ್ರಿ ಮೇಡಮ್. ಸೊ ಏನಾದ್ರು ಥ್ಯಾಂಕ್ ಯು ಮೇಡಮ್. ನಿಮ್ಮ ಬ್ಲಾಗ್ಸ್ ನೋಡಿರಾ? ಪ್ಲೇಸಸ್ಗಳು ಹೋಗ್ತೀನಿ, ಎಕ್ಸ್ಪ್ಲೋರ್ ಮಾಡ್ತೀವಿ. ಓಕೆ ಬೆಸ್ಟ್. ನಮ್ಮ ಬಿಜಾಪುರ ಎಕ್ಸ್ಪ್ಲೋರ್ ಮಾಡಿರಿ? ಯಾವ್ಯಾವ್ದು ಮಾಡಿರಿ? ಮಾಡ್ರಿ ಎಲ್ಲ. ನಮ್ಮ ಬಿಜಾಪುರ ಹಿಸ್ಟಾರಿಕಲ್ ಪ್ಲೇಸಸ್ ಎಲ್ಲ ಕವರ್ ಮಾಡ್ರಿ.
ಮಸ್ತ್ ಇರುತ್ತೆ. ಯಾಕಂದ್ರೆ ನಮ್ಗೆ ಇನ್ನು ಜನರಿಗೆ ಗೊತ್ತಿಲ್ಲ. ಬಟ್ ಗೋಲ್ ಗುಂಬಜ್ ಮಾತ್ರ ನಂಗೆ ಇಷ್ಟ ಇದೆ. ಯಾಕಂದ್ರೆ ವಿಶ್ವದಲ್ಲೇ 2ನೇ ದೊಡ್ಡ ಗುಂಬಜ್. ನಮ್ಮ ಭಾರತದಲ್ಲೇ 11ನೇ ಗುಂಬಜ್ ಮಾಡ್ರಿ. ಹೀಗೆ ಕಂಟಿನ್ಯೂ ಮಾಡ್ಕೊತೀವಿ. ನಮ್ಮ ಸಪೋರ್ಟ್ ಇದೆ. ಮಾಳು ಪಡಗಾನೂರು ಅವರಿಗೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ಇವರಿಗೂ ಫಾಲೋ ಮಾಡ್ರಿ, ಇವ್ರಿಗೆ ಸಬ್ಸ್ಕ್ರೈಬ್ ಮಾಡ್ರಿ, ಎಲ್ಲ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಪೋರ್ಟ್ ಮಾಡ್ರಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸ್ಟಾಲ್ ನೋಡಿ ತುಂಬಾ ಖುಷಿ ಆಯ್ತು. ನಿಮ್ಮನ್ನ ವೇಟ್ ಮಾಡಿ ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ನಟ್ ನಡ ಹೊಡೆದು ಬಿಡ್ತಾರೆ ಸುಮ್ಮನೆ ಯಾವ್ದಾರ ಬಿಡಿಲ್ಲ. ಗುರಿ ಇಡು ಮೊದಲ. ಗುಟ್ಟೆ ಮ್ಯಾಗ ಹೊಡೆದಂತ ಬಿಡು ಗೊತ್ತಾಯ್ತು. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ. ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ, ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ. ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ. ಈಗ ಜಾತ್ರೆ ಯಾವ ರೀತಿ ಇತ್ತಂತ ನಮ್ ಸಿಸ್ಟರ್ ಹೇಳ್ತಾ. ಇವಾಗ ನಾವು ಹೋಗಿ ಬಂದೇವಿ, ಎಲ್ಲ ಕಡೆ ಜಾತ್ರೆ ನೋಡಿ ಬಂದೇವಿ. ಆದ್ರೆ ಇವಾಗ ನಮ್ಗೆ ಸ್ವಲ್ಪ ಸುಸ್ತಾಗೀವಿ. ಇನ್ನು ಬಹಳಷ್ಟು ಆಟ ಆಡೋದೈತೆ. ಆದ್ರೆ ನಾವು ವೇಟ್ ಮಾಡ್ತಾ ಇದ್ದೀವಿ ನೈಟ್ ಸಲುವಾಗಿ. ಯಾಕಂದ್ರೆ ಲೈಟ್ನಿಂಗ್ಸ್ ಇರುತ್ತೆ, ಎಲ್ಲ ತರ ಮಜಾ ಇರುತ್ತೆ, ಪಬ್ಲಿಕ್ ಇರುತ್ತೆ, ಎಲ್ಲ ನೋಡಿದ್ರೆ ಒಂಥರ ಮಜಾ ಇರುತ್ತೆ. ಅದಕ್ಕೆ ನಾವು ವೇಟ್ ಮಾಡ್ತಾ ಇದ್ದೇವೆ. ನಮ್ಗೆ ಎಷ್ಟು ಸುಸ್ತಾಗಿ ಏನೋ ಇರಲಿ, ನಾವು ನೈಟ್ ಬಂದಲ್ಲಿ ಹೌದು ಗುರು, ಯಾವುದೇ ಕಾರಣಕ್ಕೂ ನೀವು ಮುಂದೆ ಬರುವಂತದ ಎಂಟರ್ಟೈನ್ಮೆಂಟ್ ಸಖತ್ತಾಗಿರ್ತದೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಕೊನೆವರೆಗೆ ಸ್ಕಿಪ್ ಮಾಡಿದೆ ನೋಡ್ತಾ ಇರೋ ಗುರು. ಈಗ ನಮ್ಮ ಬೈ ಐತಿ ಪ್ರೋಗ್ರಾಮ್ ರಾತ್ರಿನೇ ಈಗ ಫುಲ್ ಸುಸ್ತಾಗಿರ್ತದೆ. ಈಗ ಹೋಗಿ ರೆಸ್ಟ್ ಮಾಡೋದು, ಮನೆಗೆ ಹೋಗಿ ಮತ್ತೆ 2 ಗಂಟೆಗೆ ಬಂದು ಎಲ್ಲ ಲೈಟಿಂಗ್ ಎಲ್ಲ ಇರುತ್ತೆ, ಎಲ್ಲ ಬೆಂಕಿ ಇರುತ್ತೆ. ಜಲ್ದಿ ಮುಗಿಸ್ಬೇಕಂತ ಟ್ರೈ ಮಾಡ್ತೇವೆ. ಯಾಕಂದ್ರೆ ನಾವು ಗಿಲ್ಲಿನೂ ನೋಡ್ಬೇಕಲ್ಲ. ಹೌದು ಗುರು, ಬಿಗ್ ಬಾಸ್ ಈ ಸಲ ಬಿಗ್ ಬಾಸ್ ಅಂತ ಫುಲ್ ಚಿಂದಿ ಆಗೈತಿ. ನಮ್ ಗಿಲ್ಲಿ ಹವಾ ಅಂದ್ರೆ ಯಾವ ಲೆವೆಲ್ಗೆ ಹವಾ ಐತೆ ಅಂದ್ರೆ ಫುಲ್ ಕ್ರೇಜ್ ಐತಿ. ಎಲ್ಲರೂ ವೋಟ್ ಮಾಡ್ರಿ ಗಿಲ್ಲಿಗೆ, ಎಲ್ಲರೂ ಗೆಲ್ಸೆ. ಮತ್ತೆ ಅತಿ ಸಿಗದಲ್ಲಿ ನೆಕ್ಸ್ಟ್ ಹಿಡಿದ ಸಿಗುಮಂತ್ರೆ